ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ಪಲ್ಲವಿ ಅಂತ ಸರ್. ಪಲ್ಲವಿ ಅಂತ ಮೇಡಮ್, ನಿಮ್ಗೇನ್ ಅನ್ಸುತ್ತೆ? ಈ ಬಹುಶಃ ಈ ಯೋಜನೆಗಳಲ್ಲಿ ಅತಿ ಹೆಚ್ಚು ಯೋಜನೆಗಳು ಮಹಿಳೆಯರಿಗೆ ಸಿಗ್ತಾ ಇರುವಂತದ್ದು, ಶಕ್ತಿ ಯೋಜನೆ ಆಗಿರ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಸರ್ ಯೋಜನೆ 25 ಮತ್ತೆ 75% ಅಂತ ಹೇಳ್ತೀನಿ ಸರ್ ನಾನು. ಈಗ 25% ಯಾವುದು, 75% ಯಾವುದು? 75% ಸಾರಿಗೆ ಇಲಾಖೆಗಿದೆ, ಸಖತ್ತು ನಷ್ಟ ಸರ್ ಅದು. ಹೌದು ಅಲ್ವಾ? ಅವರು ಏನು ಮೊನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಅರಿಯರ್ಸ್ ಕೊಟ್ಟಿಲ್ಲ. ಡ್ರೈವರ್ ಡ್ಯೂಟಿ ಮಾಡ್ತಾರೆ, ಅವ್ರಿಗೆ ಅದೇ ಸೌಲಭ್ಯ ಇರೋದಿಲ್ಲ. ಅವರು ಮನೆ ಫ್ಯಾಮಿಲಿನೆಲ್ಲ ಬಿಟ್ಟು ಬಂದು ಡ್ಯೂಟಿ ಮಾಡಿರ್ತಾರೆ ಅಲ್ವಾ ಸರ್? ನೈಟ್ ಹಂಟ್ಗಳಲ್ಲಿ ಅವ್ರು ಬಸ್ಸಲ್ಲಿ ಮಲಗ್ತಾರೆ. ಚಳಿ, ಮಳೆ, ಗಾಳಿ. ಬಸ್ ಸ್ಟ್ಯಾಂಡ್ ನ ಅಭಿವೃದ್ಧಿ ಪಡಿಸ್ಲಿ, ಒಂದ್ ರೆಸ್ಟ್ ರೂಮ್ಗಳು ಕಟ್ಲಿ ಅಲ್ವಾ ಸರ್? ಈಗ ಅದನ್ನ ಕೊಡಿ ನೀವು ಯಾರಿಗೆ ವಯಸ್ಸಾದವ್ರಿಗೆ. ಇವಾಗ ಫಸ್ಟ್ ಇದು ಬರಕ್ಕಿಂತ ಮುಂಚೆ 60 ಇಯರ್ಸ್ ಆದವ್ರಿಗೆ ಸೀನಿಯರ್ ಸಿಟಿಸನ್ ಅಂತ 25% ಇಟ್ಕೊಟ್ರು, ಡಿಸ್ಕೌಂಟ್ ಕೊಟ್ರು. ಇವಾಗ 50% ಕೊಡಿ ಹಿರಿಯ ನಾಗರಿಕರಿಗೆ, ಬೇಡ ಅಂತ ಹೇಳಲ್ಲ. ಆಮೇಲೆ BPL ಕಾರ್ಡ್ ನ ಅಲೌ ಮಾಡಿ. ಯಾರಿಗೆ ಕೊಡ್ಬೇಕು? 1 ಲಕ್ಷ ರೂಪಾಯಿ ಸಂಬಳ ತಗೊಂಡವ್ರು ಫ್ರೀ ಆಗಿ ಹೋಗ್ತಾರೆ, ವೀರಾಂಗುಲಿ ಕೆಲ್ಸಕ್ಕೆ ಹೋಗೋರು ಫ್ರೀ ಆಗಿ ಹೋಗ್ತಾರಲ್ವಾ ಸರ್? ಹೌದು ಹೌದು. ಇದೆಷ್ಟು ನೀವೇನ್ ಬ್ಯಾಲೆನ್ಸ್ ಮಾಡಿದ್ದೀರಾ ಇಲ್ಲಿ? ಎಲ್ಲಾರು ಒಂದೇ ಅಂತ ತಿಳ್ಕೊಳ್ಳೋಣ. ಓಕೆ, ಅವ್ರು 1 ಲಕ್ಷ ರೂಪಾಯಿ ಸಂಬಳ ತಗೋತಾರ ಹೋಗ್ಲಿ. ಅಲ್ಲ ಮೇಡಮ್, ಏನೋ ಇಲ್ಲಿ ಒಂದನ್ನು ಗಮನಿಸ್ಬೇಕು. ಏನಂತ ಹೇಳಿದ್ರೆ, ಈ ಭಾರತ ದೇಶದಲ್ಲಿ ಬಿಟ್ಟಿಯಾಗಿ ಸಿಗುತ್ತೆ ಅಂದ್ರೆ ಯಾರು ಬಿಡಲ್ಲ, ಬಿಡಲ್ಲ ಸರ್. ಅವ್ರು ಯಾರು ಬಿಡಲ್ಲ. ಇದು ಹಂಗೆ ಆಗಿದೆ. 1 ಲಕ್ಷ ಸಂಬಳ ತಗೊಳ್ಳೋರು ಬಿಟ್ಟಿಯಾಗಿ ಸಿಗುತ್ತೆ, ನಾವು ಅದರಲ್ಲೇ ಹೋಗೋಣ ಅಂತ ಬರ್ತಾ ಇದ್ದಾರೆ. ಒಂದೊಂದ್ಸಲಿ ಸರ್ ಕೂಲಿನಲ್ಲಿ ಮಾಡೋರು ಅರ್ಜೆಂಟಿಗೆ ಬಂದ್ಬಿಟ್ಟಿರ್ತಾರಲ್ಲ, ನಾವೇ ಬಸ್ಸಲ್ಲಿ ಓಡಾಡ್ಬೇಕಾರೆ ಅಯ್ಯೋ ಮರ್ತ್ ಬಂದ್ಬಿಟ್ಟೆ ಕಣಮ್ಮ, ಟೈಮ್ ಆಗೋಯ್ತು, ಹಂಗೆ ಹಂಗೆ ಅಂತ ಮಾತಾಡ್ತಿರ್ತಾರೆ. ಅವರೇ ದುಡ್ಡು ಕೊಟ್ಟು ಟಿಕೆಟ್ ತಗೋತಾರೆ. ಇವರೆಲ್ಲ ಅಚ್ಚುಕಟ್ಟಾಗಿ 1 ಲಕ್ಷ ರೂಪಾಯಿ ಸಂಬಳ ತಗೊಂಡವರೆಲ್ಲ ಆರಾಮಾಗಿ ಅವೆಲ್ಲ ತಗೊಂಡ್ ಬಂದಿರ್ತಾರೆ. ಇರ್ಲಿ, ಓಕೆ, ಒಪ್ಕೊಳ್ಳೋಣ. ಇವಾಗ ಬಿಟ್ಟಿಯಾಗಿ ಬಿಟ್ಟಿದೆ, ಅವರು ಬೇಡ ಅನ್ನಲ್ಲ, ಯಾರು ಬೇಡ ಅನ್ನಲ್ಲ, ನಾವು ಬೇಡ ಅನ್ನಲ್ಲ. ಕೇಳಿ ಯಾರು ಇವ್ರನ್ನ ಇದನ್ನ ಕೇಳಿರ್ಲಿಲ್ಲ ಸರ್. ಈಗ ಒಬ್ಬ ಮಹಿಳೆಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಅಂದ್ರಲ್ವಾ ಸರ್? ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಒಂದ್ ಮಗುನ ಕಳ್ಸಿದ್ರೆ 3,000 ರೂಪಾಯಿ ಕೊಡ್ತೀನಿ ಅಂತ ಯಾಕೆ ಸರ್ ಅನೌನ್ಸ್ ಮಾಡಲ್ಲ ಇವರು? ಅಲ್ಲ ಸರ್, ಇವತ್ತು 5 ಜನ 6 ಜನ ಇಲ್ಲ, ಈ ಹಳ್ಳಿಗಳು ಮುಚ್ಕೊಂಡ್ ಹೋಗ್ತಿದಾವೆ, ಹೆಂಚ್ಗಳೆಲ್ಲ ಬಿದ್ದೋಗ್ತಿದಾವೆ. ಕಾಲ್ ಇಡಕ್ ಬರಲ್ಲ, ಅದನ್ನ ವ್ಯಾನ್ ಹಾಕ್ತಿದ್ದಾರೆ ಗುರು. ಯಾಕೆ ಎಜುಕೇಶನ್ ಅಂದ್ರೆ ಇವ್ರು ಸ್ವಲ್ಪ ಗಮನ ಹರಿಸ್ಬೇಕು ಸರ್. 2-3 ಜನ ಟೀಚರ್ ಇರ್ತಾರೆ, ಒಬ್ರು ಇರ್ತಾರೆ, ಇಲ್ಲ ಇಬ್ರು ಇರ್ತಾರೆ, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ, ಹುಡುಗರೇ ಇರಲ್ಲ. ಮೇಡಮ್, ನೀವು ಹೇಳಿದ ಪಾಯಿಂಟ್ ತುಂಬಾ ವ್ಯಾಲಿಡ್ ಇದೆ. ರೀಸನ್ ಏನಂತ ಹೇಳಿದ್ರೆ, ದೇಶವನ್ನ ಕಟ್ಟೋರು ಯಾರು ಗೊತ್ತಾ? ಈ ವಿದ್ಯಾರ್ಥಿ ಸಮೂಹಗಳು ದೇಶವನ್ನ ಕಟ್ಟೋರು. ಕೆಲ್ಸಕ್ಕೆ ಹೋಗುವವರು ಅವ್ರು ದುಡಿತಾ ಇರ್ತಾರೆ, ಅವ್ರ ದುಡಿಮೆಯಲ್ಲಿ ಹೋಗ್ತಾರೆ. ಇವತ್ತು ಉಚಿತ ಬಸ್ ವ್ಯವಸ್ಥೆಯನ್ನ ಎಲ್ಲರಿಗೂ ಕೊಡೋ ಬದಲಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಡ್ಲಿ ಉಚಿತ ಬಸ್ ವ್ಯವಸ್ಥೆಯನ್ನ. ಒಂದೊಂದು ಶಾಲೆಯಲ್ಲಿ ಒಂದೊಂದು ಬಸ್ ಅನ್ನ ಉಚಿತವಾಗಿ ಕೊಟ್ಬಿಡ್ಲಿ, ಅವ್ರ ಪಿಕಪ್ ಅಂಡ್ ಡ್ರಾಪ್ಗೆ. ಹೌದು ಸರ್, ಅದನ್ನ ಮನ್ಗಾಣ್ಬೇಕು ಸರ್ ಸರ್ಕಾರ. ಇದೆಲ್ಲ ಬಿಟ್ಬಿಡ್ಬೇಕು ಸರ್. ಈ ಉಚಿತ ಅದು ಇದು ಎಲ್ಲ ಎಂತ ಇಲ್ಲ. ಅವ್ರ ವೃದ್ಧಾಪ್ಯ ವೇತನ ಕೊಡ್ತಾರೆ ಸರ್. ಒಂದ್ ತಿಂಗಳು ಬಂದಿರುತ್ತೆ, 2 ತಿಂಗಳು ಬಂದಿರಲ್ಲ. ಅಜ್ಜಿದಿರೆಲ್ಲ ಓಡಾಡ್ಕೊಂಡು ತಾಲೂಕು ಆಫೀಸಿಂದ ಪೋಸ್ಟ್ ಆಫೀಸ್ಗೆ, ಪೋಸ್ಟ್ ಆಫೀಸಿಂದ ಬ್ಯಾಂಕಿಗೆ ಓಡಾಡಿ ಸಾಕಾಗಿರ್ತಾರೆ ಸರ್ ಅವರು. ಈ ಬಿಸಿಲಲ್ಲಿ ಅವ್ರ ಭವನ ಕೇಳಂಗಿಲ್ಲ ಪಾಪ. ಬ್ಯಾಂಕ್ ಅವ್ರಿಗೂ ಹೇಳಿ ಸಾಕಾಗಿರುತ್ತೆ. ಇಲ್ಲಮ್ಮ ಬಂದಿಲ್ಲ, ಅಯ್ಯೋ ಇಲ್ಲ ಕಣಪ್ಪ ನಮ್ಮ ಮನೆ ಮಗ್ಳಲ್ಲಿ ಬಂದೈತೆ, ಅವ್ರಿಗೆ ಬಂದೈತೆ, ನನ್ಗೆ ಯಾಕೆ ನೀನ್ ಕೊಡಲ್ಲ ಅಂತ ಅವ್ರ ತಗೋ ಜಗಳ ಆಗ್ತಿರ್ತಾರೆ. ಖಂಡಿತ ಪಲ್ಲವಿ ಮೇಡಮ್, ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ತುಂಬಾ ವ್ಯಾಲಿಡ್ ಪಾಯಿಂಟ್ ಗಳನ್ನ ಅವರು ಹೇಳಿದ್ರು ಮಲ್ಲಿಕಾರ್ಜುನ್. ಯಾಕಂತ ಹೇಳಿದ್ರೆ, ಇವತ್ತು ಎಲ್ಲರೂ ತಗೊಳ್ಳುವಂಥದ್ದು ಸರಿಯಲ್ಲ.